आप देख रहे हैं 7 न्यूज। मैं आपके साथ मोहम्मद सलमान जुनैदी। ಎಲ್ಲರಿಗೂ ನಮಸ್ಕಾರ। ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಈ ಭೂ ಕಬಳಿಕೆ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಲ್ಯಾಂಡ್ ಗ್ರ್ಯಾಬಿಂಗ್ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಇವತ್ತೊಂದು ಪ್ರೆಸ್ ಮೀಟ್ ಕರೆದಿದೆ. ಸುಮಾರು 2022ರಿಂದ 24ರವರೆಗೆ ಈ 3 ವರ್ಷಗಳ ಅವಧಿಯಲ್ಲಿ ಇವೇನು ಭೂ ಕಬಳಿಕೆ ಘಟನೆಗಳಾಗಿದ್ದು ಆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 27 ಪ್ರಕರಣಗಳು ದಾಖಲಾಗಿತ್ತು. ಆ 27 ಪ್ರಕರಣಗಳು 2022 ಮತ್ತು 24ರ ಮಧ್ಯೆ ಆದಂತ ಈ ಎಲ್ಲಾ ಘಟನೆಗಳಿಗೆ ಸಂಬಂಧಪಟ್ಟಂತೆ 27 ಪ್ರಕರಣಗಳು ದಾಖಲಾದ ಮೇಲೆ ಬೇರೆ ಬೇರೆ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿದ್ದರಿಂದ ಅವುಗಳ ಇನ್ವೆಸ್ಟಿಗೇಷನ್, ಯಾಕಂತಂದ್ರೆ ಮಾಡಸ್ ಆಪರೆಂಡಿ ಒಂದೇ ಇರೋದ್ರಿಂದ ಇವುಗಳ ಇನ್ವೆಸ್ಟಿಗೇಷನ್ ಸುಲಭವಾಗಿ ಮತ್ತೆ ಒಂದೇ ರೀತಿಯಲ್ಲಿ ಮತ್ತೆ ದಾಖಲಾತಿಗಳ ಸಂಗ್ರಹ ಆಗಿರಬಹುದು, ಇನ್ನಿತರ ವಿಚಾರಗಳಿಗೋಸ್ಕರ ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ನಮ್ಮ ಅಡಿಷನಲ್ SP ರಾಮನಗೌಡ ಹಟ್ಟಿ ಅವರ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಪರಶುರಾಮ್ ಮನಗುಳಿ ಮತ್ತು PSI ಆದಂತಹ IM ದುಂಬಿಸಿ ಬಸವನ ಬಾಗೇವಾಡಿ ಮತ್ತೆ PSI ಅಪರಾಧ ತಾಳಿಕೋಟೆ RS ಬಂಗಿ ಮತ್ತೆ ಅವರ ಜೊತೆಗೆ ನಮ್ಮ ಇನ್ವೆಸ್ಟಿಗೇಷನ್ ಸಿಬ್ಬಂದಿಗಳಾದಂತಹ IM ಪೆಂಡಾರಿ ಮತ್ತೆ YB ಕವಾಡೆ ಮತ್ತೆ SP ಹುಣಸಿಕಟ್ಟಿ ಈಗ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿಕೊಂಡು ಕಳೆದ 1 ವರ್ಷದಿಂದ ಈ ಎಲ್ಲ 27 ಪ್ರಕರಣಗಳನ್ನ ತನಿಖೆ ಮಾಡಿ ಈಗ ಒಂದು ಲಾಜಿಕಲ್ ಎಂಡಿಗೆ ತರಲಾಗಿದೆ. ಈ 27 ಪ್ರಕರಣಗಳ ಮಾಹಿತಿಯನ್ನ ಮತ್ತೆ ಆ ಪೊಲೀಸ್ ಠಾಣಾ ವ್ಯಾಪ್ತಿ ಎಲ್ಲ ಮಾಹಿತಿಗಳನ್ನ ನಿಮಗೆ ಪ್ರೆಸ್ ನೋಟ್ನಲ್ಲಿ ಕೊಡಲಾಗಿದೆ. ಈ 27 ಪ್ರಕರಣಗಳಲ್ಲಿ ಒಟ್ಟು 25 ಪ್ರಕರಣಗಳಲ್ಲಿ ಭೂ ಮಾಲೀಕರು 158 ಎಕರೆ 13 ಗುಂಟೆ ಜಮೀನು ಮತ್ತೆ 9 NA ಪ್ಲಾಟ್ಗಳನ್ನ ಈ ಇನ್ನೋಸೆಂಟ್ ಜನರ ಈ ಲ್ಯಾಂಡ್ ಅನ್ನ ಗ್ರ್ಯಾಬ್ ಮಾಡಿರ್ತಾರೆ. ಈ ಎಲ್ಲಾ ಪ್ರಕರಣಗಳಲ್ಲಿ ಈ ಭೂ ಮಾಲೀಕರ ಕೊಟ್ಟಿ ಆಧಾರ್ ಕಾರ್ಡ್ಗಳನ್ನ ಮತ್ತೆ ಕೊಟ್ಟಿ ಪತ್ರಗಳನ್ನ ತಯಾರು ಮಾಡಿ ತಮ್ಮ ಹೆಸರುಗಳಲ್ಲಿ ಖರೀದಿ ಮಾಡಿಕೊಂಡಂತ ಈ ಪ್ರಕರಣಗಳು. ಒಟ್ಟು ಇದರಲ್ಲಿ 27 ಪ್ರಕರಣಗಳಲ್ಲಿ 25 ಪ್ರಕರಣಗಳು ಚಾರ್ಜ್ ಶೀಟ್ ಆಗಿದೆ, 2 ಪ್ರಕರಣಗಳು ಬಿ ರಿಪೋರ್ಟ್ ಆಗಿದೆ. ಈ 25 ಪ್ರಕರಣಗಳಲ್ಲಿ ಒಟ್ಟು 200 ಜನ ಆರೋಪಿತರನ್ನಾಗಿ ದೋಷಾರೋಪಣಾ ಪಟ್ಟಿಯನ್ನ ಈಗಾಗಲೇ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ. ಅವರು ಯಾವ ರೀತಿ ವಂಚನೆ ಮಾಡ್ತಿದ್ರು ಅನ್ನೋದು ನಾವು ಸಾರ್ವಜನಿಕರಿಗೆ ತಿಳಿಸೋದು ಅತಿ ಅವಶ್ಯಕವಾಗಿದೆ. ಹಾಗಾಗಿನೇ ಇವತ್ತಿನ ಪ್ರೆಸ್ ಮೀಟು ಯಾವ ರೀತಿ ಈ ಗ್ಯಾಂಗ್ ಅನ್ನ ಕಟ್ಟಿಕೊಂಡು ಅದರಲ್ಲಿ ಸುಮಾರು 9 ಜನ ದೇ ಆರ್ ದ ರಿಪೀಟೆಡ್ ಅಫೆಂಡರ್ಸ್ ಅಂತಂದ್ರೆ ದೇ ಆರ್ ಆರ್ಗನೈಸ್ ಆಗಿ ಈ ರೀತಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು. ಇನ್ನು ಉಳಿದಂತ ಜನ ಇವರಿಗೆ ಒನ್ ಆರ್ ದಿ ಅದರ್ ವೇ ಸಾಕ್ಷ್ಯಾಧಾರಗಳಾಗಿ ಅಥವಾ ಒರಿಜಿನಲ್ ಮಾಲೀಕರ ಇಂಪರ್ಸನೇಷನ್ ಅವರ ಮರೆಮಾಚಿ ಇವರೇ ಒರಿಜಿನಲ್ ಓನರ್ಸ್ ಅನ್ನೋ ರೀತಿ ಮತ್ತೆ ಎಲ್ಲಾ ದಾಖಲಾತಿಗಳಿಗೆ ಸಿಗ್ನೇಚರು ಮತ್ತೆ ಸಬ್ ರಿಜಿಸ್ಟರ್ ಆಫೀಸ್ ವಿಸಿಟ್ ಮತ್ತೆ ಎಲ್ಲೆಲ್ಲಿ ಎವಿಡೆನ್ಸಸ್ ಗಳು ಬೇಕಾಗುತ್ತೆ ಆ ರೀತಿಯಾಗಿ ಸಪೋರ್ಟ್ ಮಾಡಿದಂತ ಉಳಿದಂತ ಜನರು ಇದಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಹಾಗಾಗಿ ಒಟ್ಟು 200 ಜನರ ಮೇಲೆ ಕೂಡ ಚಾರ್ಜ್ ಶೀಟ್ ಮಾಡಲಾಗಿದೆ. ಯಾವ ರೀತಿ ಇವ್ರು ಮಾಡ್ತಿದ್ರು ಅಂತಂದ್ರೆ ಇವರೆಲ್ಲ ಕಮಿಷನ್ ಏಜೆಂಟ್ಸ್ಗಳು, ಚಿಕ್ಕ ಪುಟ್ಟ ಪ್ಲಾಟ್ ಗಳನ್ನ ಮಾರೋದು ಅಥವಾ ರಿಯಲ್ ಎಸ್ಟೇಟ್ ಮಾಡೋದು, ಇವ್ರೇನು ಏಜೆಂಟ್ಸ್ ಗಳು ಇರ್ತಾರೆ ಇವ್ರಿಗೆ ಮತ್ತು ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಕೆಲಸ ಮಾಡುವಂತ ಬಾಂಡ್ ರೈಟರ್ಸ್ ಇವರಿಗೆ ಒಂದು ಸಂಬಂಧ ಇರುತ್ತೆ, ನೆಕ್ಸಸ್ ಇರುತ್ತೆ. ಇವ್ರಿಗೆ ಮತ್ತೆ ಬಾಂಡ್ ರೈಟರ್ಸ್ಗೆ ಅವ್ರಿಗೆ ವಿಚಾರಗಳು ಈಸಿಯಾಗಿ ಗೊತ್ತಾಗುತ್ತೆ. ಎಲ್ಲಿ ಜಮೀನನ್ನ ಮಾರ್ತಾ ಇದ್ದಾರೆ ಅಥವಾ ಜಮೀನು ಒಂಟಿ ಹೆಸರಲ್ಲಿ ಯಾರಾದ್ರೂ ಹೆಸರಲ್ಲಿ ಇದೆಯಾ, ವಯಸ್ಸಾದವ್ರ ಹೆಸರಲ್ಲಿ ಇದೆಯಾ, ಅಥವಾ ಆ ಜಮೀನುಗಳ ಓನರ್ಸು ನಮ್ಮ ಜಿಲ್ಲೆಯನ್ನ ಬಿಟ್ಟು ಬೇರೆ ಎಲ್ಲಾದ್ರೂ ಅವ್ರು ಸೆಟ್ಲ್ ಆಗಿದಾರ, ಬೆಂಗಳೂರು ಸೆಟ್ಲ್ ಆಗಿದಾರ ಅಥವಾ ಬೇರೆ ರಾಜ್ಯಗಳಲ್ಲಿ ಸೆಟ್ಲ್ ಆಗಿದಾರ, ಮುಂಬೈ ಸೆಟ್ಲ್ ಆಗಿದಾರ, ಪುನಾ ಸೆಟ್ಲ್ ಆಗಿದ್ದಾರೆ. ಯಾಕಂತಂದ್ರೆ ಒಂದ್ ಕಡೆ ಏಜೆಂಟು, ಒಂದ್ ಕಡೆ ಬಾಂಡ್ ರೈಟರ್, ಇವ್ರಿಗೆ ಸಂಪೂರ್ಣವಾದಂತ ಮಾಹಿತಿ ಈಸಿಲಿ ಇವರಿಗೆ ದೊರಕ್ತಾ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಕಮಿಷನ್ ಪಡೆಯುವಂತ ಏಜೆಂಟ್ ಆಗಿರ್ಬೋದು ಮತ್ತೆ ಬಾಂಡ್ ರೈಟರ್ಸ್ ಆಗಿರ್ಬೋದು, ಸೊ ಯಾವ ಜಮೀನುಗಳನ್ನ ಮಾರಾಟ ಮಾಡಿದ್ರೆ ಯಾವ್ಯಾವ ದಾಖಲೆಗಳನ್ನ ನಾವು ಸಂಗ್ರಹಿಸಬಹುದು, ಯಾವ ರೀತಿ ಸಂಗ್ರಹಿಸಬಹುದು, ಯಾವ ರೀತಿ ನಾವು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬಹುದು ಅನ್ನೋದು ಅವ್ರದ್ದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ವಿಕ್ಟಿಮ್ ಗಳನ್ನ ಯಾವ ರೀತಿ ಹುಡುಕ್ತಿದ್ರು, ಎಂತ ಜಮೀನುಗಳನ್ನ ಹುಡುಕ್ತಿದ್ರು ಅಂತಂದ್ರೆ ವಯಸ್ಸಾದವರು ಮತ್ತೆ ಜಮೀನು ಬಹಳಷ್ಟಿತ್ತು ಒಬ್ಬರೇ ಹೆಸರಲ್ಲಿ ಇದ್ದಿದ್ದು ಮತ್ತೆ ಆ ಓನರ್ಸ್ಗಳು ಇಲ್ಲಿ ಲೋಕಲ್ ಇಲ್ಲದೆ ಇದ್ದಂತವ್ರನ್ನ ಐಡೆಂಟಿಫೈ ಮಾಡಿ ಅಂತ ಜಮೀನುಗಳ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊತಿದ್ರು. ಯಾವ ರೀತಿ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕ್ರಿಯೇಟ್ ಮಾಡ್ಕೊತಿದ್ರು ಅಂದ್ರೆ ಬಡವರು ಇರ್ತಾರೆ, ನಿರ್ಗತಿಕರು ಇರ್ತಾರೆ, ಅವ್ರಿಗೆ ಏನು ಸ್ವಲ್ಪ ದುಡ್ಡು ಕೊಟ್ರೆ ಅವ್ರು ಯಾವ್ದಕ್ಕೆ ಬರ್ತಾ ಇದೀವಿ, ಏನ್ ಮಾಡ್ತಾ ಇದೀವಿ ಅನ್ನುವಂತ ಒಂದು ಆಲೋಚನೆನೂ ಕೂಡ ಅವ್ರಿಗೆ ಇರಲ್ಲ. ಅವ್ರಿಗೊಂದ್ ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಮೂಲ ಓನರ್ಗಳ ಆಧಾರ್ ಕಾರ್ಡು ಅಥವಾ ಡಾಕ್ಯುಮೆಂಟ್ಸ್ ಏನಿರುತ್ತೆ ಅವರ ಹೆಸರಿನಲ್ಲಿ ಇವ್ರು ಫೇಕ್ ಪರ್ಸನ್ಸ್ಗಳು, ಈ ಫೇಕ್ ಇನ್ನೋಸೆಂಟ್, ಅದು ಪರ್ಟಿಕ್ಯುಲರ್ಲಿ ಲೋಕಲ್ ಇರದೇ ಇರೋರು ಬೇರೆ ಕಡೆ ಇದ್ದಂತವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ಆಧಾರ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿ ಮತ್ತೆ ಇನ್ನಿತರ ದಾಖಲಾತಿಗಳನ್ನ ತಿದ್ದುಪಡಿ ಮಾಡಿ ಅವ್ರಿಗೆ ಸ್ವಲ್ಪ ಇಂತಿಷ್ಟೇ ಅಂತ ಹಣ ಕೊಟ್ಟು ಅವರನ್ನ ಬಳಸ್ಕೊತಾ ಇದ್ರು.
ನೆಕ್ಸ್ಟ್ ಇವ್ರದ್ದು ಮಾಡಸ್ ಅಪ್ರೆಂಡಿ ಹೇಗೆ ಕಂಟಿನ್ಯೂ ಆಗುತ್ತೆ ಅಂತಂದ್ರೆ, ಈಗ ನಾವು ಒಂದು 4 ಜನ ಗ್ಯಾಂಗ್ ಮೆಂಬರ್ಸ್ ಇದೀವಿ ಅಂತಂತಂದ್ರೆ, ಈ ಫೇಕ್ ಓನರ್ಸೇ ಒರಿಜಿನಲ್ ಓನರ್ಸ್ ಬರದೇ ಇದ್ದಾಗ ಅವರ ಗುಂಪಿನಲ್ಲಿರುವಂತ ಒಬ್ಬ ಸದಸ್ಯನನ್ನೇ ಫೇಕ್ ಓನರ್ ಅನ್ನಾಗಿ ಮಾಡಿ ಆತನಿಂದ ಆ ಗುಂಪಿನ ಇನ್ನೊಬ್ಬ ವ್ಯಕ್ತಿನೇ ಖರೀದಿ ಹಾಕೊಳ್ಳೋದು. ಅವಾಗ ಏನಾಗುತ್ತೆ, ಥರ್ಡ್ ಪಾರ್ಟಿ ಪರ್ಸನ್ ಗೆ ಮಾರಾಟ ಮಾಡ್ಬೇಕಾದ್ರೆ ಸೆಕೆಂಡ್ ಪಾರ್ಟಿ ಪರ್ಸನ್ ಇಸ್ ಅವೈಲೇಬಲ್, ಹಿ ಇಸ್ ಅ ಒರಿಜಿನಲ್ ಓನರ್ ಅನ್ನೋ ರೀತಿ ತೋರಿಸ್ಕೊಳ್ಳೋದು. ಆ ರೀತಿ ಮೂರನೇ ವ್ಯಕ್ತಿಗೆ ಮಾರುವಂತದ್ದನ್ನು ಕೂಡ ನಾವು ಇಂಥ ಪ್ರಕರಣಗಳಲ್ಲಿ ಕಂಡು ಬರುತ್ತೆ. ಅಷ್ಟೇ ಅಲ್ಲದೆ ಈಗ ಮೂಲ ಓನರ್ ಸಿಕ್ಕಾದ್ಮೇಲೆ ಅದನ್ನ ಥರ್ಡ್ ಪಾರ್ಟಿಗೆ ಅಂದ್ರೆ ಫಸ್ಟ್ ಟೈಮ್ ಪರ್ಚೇಸಿಂಗ್ ದಲ್ಲಿ ಒಬ್ಬನ ಅವರ ಗುಂಪಿನ ಸದಸ್ಯದಲ್ಲಿ ಇದ್ದವನ್ನೇ ಮೂಲ ಓನರ್ ಅಂತ ತೋರಿಸಿ ಫಸ್ಟ್ ಪರ್ಚೇಸ್ ಮಾಡಿಬಿಟ್ರೆ ಸೆಕೆಂಡ್ ಪರ್ಚೇಸ್, ಥರ್ಡ್ ಪರ್ಚೇಸ್, ಫೋರ್ತ್ ಪರ್ಚೇಸ್ ಸಮಸ್ಯೆನೇ ಇರಲ್ಲ. ಯಾಕೆ, ನಿಮಗೆ ಲ್ಯಾಂಡ್ ರೆಕಾರ್ಡ್ಸ್ ಒಬ್ಬ ಒರಿಜಿನಲ್ ಇಲ್ಲೇ ವ್ಯಕ್ತಿ ಜೀವಂತ ಇದ್ದಾನೆ ಅನ್ನೋದನ್ನ ಅವರು ಪ್ರೊಡ್ಯೂಸ್ ಮಾಡ್ದಂಗಾಗುತ್ತೆ. ಹಾಗಾಗಿ ಅದು ಮಲ್ಟಿಪ್ಲೈಯರ್ ಎಫೆಕ್ಟ್ ಆಗಿ ಓನರ್ಶಿಪ್ ಚೇಂಜ್ ಆಗ್ತಾ ಹೋಗುತ್ತೆ. ಮತ್ತೆ ಈ ಏನು ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂತಹ ಮಾಲಕರು ಏನಿರ್ತಾರೆ, ಅವರ ಕೊಡುವಂತ ಅಡ್ರೆಸ್ಗಳಲ್ಲಿ ಅವ್ರು ಇರ್ತಿರ್ಲಿಲ್ಲ, ಅವ್ರು ಕೊಡುವಂತ ಊರುಗಳಲ್ಲಿ ಅವ್ರು ಇರ್ತಿರ್ಲಿಲ್ಲ. ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಪರ್ಚೇಸ್ ಮಾಡೋರಿಗೆ ಇವರು ಹತ್ರ ತರಿಸ್ತಿರ್ಲಿಲ್ಲ, ಸೇರಿಸ್ತಿರ್ಲಿಲ್ಲ. ಅವ್ರನ್ನ ಹುಡ್ಕೊಂಡು ಹೋದ್ರು ಕೂಡ ಆ ಊರುಗಳಲ್ಲಿ ಇರ್ತಿರ್ಲಿಲ್ಲ. ಸೊ ಆ ರೀತಿಯಾಗಿ ಆ ಫೇಕ್ ಐಡೆಂಟಿಫೈ ಕ್ರಿಯೇಟ್ ಮಾಡಿದಂತ ಓನರ್ಸ್ಗಳನ್ನು ಕೂಡ ಸಾರ್ವಜನಿಕರ ಕೈಗೆ ಸಿಗ್ಲಾರ್ದಾಗೆ ನೋಡ್ಕೊಂಡಿರ್ತಾರೆ. ಆಮೇಲೆ ಇದನ್ನ ಮತ್ತೆ ಅಗೇನ್ ವಿಷಿಯಸ್ ಸೈಕಲ್ ಇದು. ಈ 4 ಗುಂಪಿನಲ್ಲಿ ಇದ್ದವರು ಎಲ್ಲಾ ಲ್ಯಾಂಡ್ ರೆಕಾರ್ಡ್ಸ್ ಮಾಡಿಬಿಟ್ಟು ಥರ್ಡ್ ಪಾರ್ಟಿಗೆ ಮಾರ್ಬಿಟ್ಟು ಮತ್ತೆ ಥರ್ಡ್ ಪಾರ್ಟಿ ಅಂತ ಆ ಗುಂಪಿನ ಸದಸ್ಯರಿರುವಂತ ಇನ್ನೊಬ್ಬ ವ್ಯಕ್ತಿಗೆ ಮಾರೋದು. ಲ್ಯಾಂಡ್ ಹೊರಗಡೆ ಓನರ್ಶಿಪ್ ಅಷ್ಟೇ ಚೇಂಜ್ ಆಯ್ತು, ಮತ್ತೆ ವಾಪಸ್ ಅವ್ರ ಗುಂಪಿನ ತಂಡದ ಸದಸ್ಯರಿಗೆ ಬರೋ ರೀತಿ ಮಾಡ್ಕೊಳ್ಳುವಂತದ್ದನ್ನು ಕೂಡ ಇವ್ರದೊಂದು ಮಾಡಸ್ ಆಪರೆಂಡಿ ಕಂಡು ಬರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಮ್ಗೆ ಕಂಡು ಬಂದಿರೋದು ಏನು ಅಂತಂದ್ರೆ, ಈ ಎಲ್ಲಾ ಪ್ರಕರಣಗಳಲ್ಲಿ ಅವ್ರು ಯಾವುದೇ ರೀತಿಯಾದಂತ ಬ್ಯಾಂಕ್ ಲೋನ್ಗಳನ್ನ ತಗೊಂಡಿಲ್ಲ. ಯಾಕೆ ತಗೊಳ್ಳಿಲ್ಲ ಅಂತಂದ್ರೆ, ಬ್ಯಾಂಕ್ ಲೋನ್ ತಗೋಬೇಕು ಅಂದ್ರೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ. ಸೊ ಲೀಗಲ್ ಒಪಿನಿಯನ್ ಬರುತ್ತೆ. ಸೊ ವೆರಿಫಿಕೇಶನ್, ಲೀಗಲ್ ಒಪಿನಿಯನ್ ಇವನ್ನೆಲ್ಲ ತಪ್ಪಿಸ್ಬೇಕು ಅಂತಂತೇಳಿ ಈ ಎಲ್ಲಾ ಪ್ರಕರಣಗಳಲ್ಲಿ ಅವರು ಯಾವುದೇ ರೀತಿಯಾದಂತ ಬ್ಯಾಂಕ್ಗಳಲ್ಲಿ ಸಾಲ ಮಾಡಿ ದುಡ್ಡನ್ನ ಅಥವಾ ಬ್ಯಾಂಕ್ ಟ್ರಾನ್ಸಾಕ್ಷನ್ ಮುಖಾಂತರ ದುಡ್ಡನ್ನ ಟ್ರಾನ್ಸ್ಫರ್ ಮಾಡೋದಾಗ್ಲಿ ಮಾಡಿರೋದು ಅತಿ ವಿರಳ ಮಾಡೇ ಇಲ್ಲ. ಆಮೇಲೆ ಆ ಗುಂಪಿನಲ್ಲಿ ಇರುವಂತ ವ್ಯಕ್ತಿಗಳನ್ನೇ ಆ ಜಮೀನು ಖರೀದಿ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳಾಗಿ ಸೈನ್ ಹಾಕಿದ್ದನ್ನು ಕೂಡ ನಮಗೆ ಕಂಡು ಬಂದಿರುತ್ತೆ. ಸೊ ಈ ರೀತಿಯಾಗಿ ಈ ಲ್ಯಾಂಡ್ ಗ್ರಾಬಿಂಗ್ ಪ್ರಕರಣಗಳಲ್ಲಿ ಸುಮಾರು 9 ಜನ, ಅವ್ರ ಡೀಟೇಲ್ಸ್ ನಾವು ನಿಮಗೆ ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿದ್ದೀವಿ. ಅವರು ರಿಪೀಟೆಡ್ ಆಗಿ 1ಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ಕಂಡು ಬಂದಿದ್ದಾರೆ. ಸೊ ಅವರ ಹೆಸರುಗಳು ಕೂಡ ನಿಮಗೆ ಪ್ರೆಸ್ ನೋಟ್ ಅಲ್ಲಿ ಕೊಟ್ಟಿದೆ. ಈ ರೀತಿಯಾಗಿ ಒಟ್ಟು 27 ಭೂ ಕಬಳಿಕೆ ಪ್ರಕರಣಗಳು ಏನು ಆಗಿತ್ತು. ಕಳೆದ 1 ವರ್ಷದಿಂದ ಅದಕ್ಕೆ ಒಂದು ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಿ ಈ ಎಲ್ಲಾ ಪ್ರಕರಣಗಳನ್ನ ಈಗ ಏನು ಮಾನ್ಯ ನ್ಯಾಯಾಲಯಕ್ಕೆ ಈಗಾಗಲೇ ದೋಷಾರೋಪಣಾ ಪಟ್ಟಿಯನ್ನ ಸಲ್ಲಿಸಿ ಸುಮಾರು 158 ಎಕರೆ 13 ಗುಂಟೆ ಮತ್ತು 9 ಎನ್ಎ ಪ್ಲಾಟ್ಗಳು ಆಸ್ ಆಫ್ ನೌ ದ ಒರಿಜಿನಲ್ ಓನರ್ಸ್ ಹೆಸರಲ್ಲಿನೇ ಉಳಿಯೋ ರೀತಿಯಾಗಿ ಒಂದು ಕೆಲಸವನ್ನ ನಮ್ಮ ತನಿಖಾ ತಂಡ ಮಾಡಿದೆ. ಅವರ ವಿಶೇಷವಾಗಿ ಬಹಳಷ್ಟು ಯಾಕಂದ್ರೆ ಈ ಡಾಕ್ಯುಮೆಂಟ್ ಕಲೆಕ್ಷನ್ ಮತ್ತೆ FS ಅಲ್ಲಿ ಕಳಿಸೋದಿರುತ್ತೆ, ಡಾಕ್ಯುಮೆಂಟ್ ಕಲೆಕ್ಷನ್ ಇರುತ್ತೆ, ಮತ್ತೆ ಡಾಕ್ಯುಮೆಂಟ್ಸ್ ಗಳನ್ನ ಬೇಕು ಅಂದಾಗ ಅವನು ಅಷ್ಟು ಈಸಿಯಾಗಿ ಹೈಡ್ ಮಾಡೋದಿರುತ್ತೆ. ಈಗ ನಾನು ಅದನ್ನೇ ಹೇಳಿದೆ, ಆ ಓನರ್ಸ್ ಹುಡ್ಕಕ್ ಹೋದ್ರೆ ಆ ಓನರ್ಸ್ ಗಳೇ ಆ ಊರಲ್ಲಿ ಇರ್ಲಾರ್ದಾಗೆ ಮಾಡೋದು. ಸೊ ಈ ಎಲ್ಲಾ ಸಮಸ್ಯೆಗಳನ್ನ ನಮ್ಮ ತನಿಖಾ ತಂಡ ಅವುಗಳನ್ನ ಎದುರಿಸಿ ಆ ಎಲ್ಲಾ ಪ್ರಕರಣಗಳಲ್ಲಿನೂ ಕೂಡ ನೊಂದ ಜನರಿಗೆ ನ್ಯಾಯ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಈ ಪ್ರೆಸ್ ಮೀಟ್ ನ ಉದ್ದೇಶ ಏನು ಅಂತಂತಂದ್ರೆ, ಈ ರೀತಿಯಾದಂತಹ ಯಾವ್ದಾದ್ರು ಪ್ರಕರಣಗಳು ಮಾಧ್ಯಮದವರಿಗೆ ಗಮನಕ್ಕಾದ್ರೂ ಬರಲಿ ಅಥವಾ ಸಾರ್ವಜನಿಕರ ಗಮನಕ್ಕಾದ್ರೂ ಬರಲಿ, ತಾವು ದಯವಿಟ್ಟು ತಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಅಪ್ರೋಚ್ ಆಗಿಬಿಟ್ಟು ತಮ್ಮ ಏನು ಒರಿಜಿನಲ್ ಓನರ್ಶಿಪ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಪ್ರಕರಣಗಳನ್ನ ದಾಖಲಿಸಿ ಇಂಥ ಗ್ಯಾಂಗ್ಗಳ ಬಗ್ಗೆ, ಭೂ ಕಬಳಿಕೆ ಮಾಡುವಂತ ಗ್ಯಾಂಗ್ಗಳ ಬಗ್ಗೆ ತಮಗೂ ಕೂಡ ಎಚ್ಚರ ಇರಲಿ. ತಾವೆಲ್ಲ ಪರ್ಚೇಸ್ ಮಾಡ್ಬೇಕಾದ್ರಾಗಿರ್ಬೋದು ಅಥವಾ ಏನೇ ಭೂ ಖರೀದಿ ಮಾಡ್ತಾ ಇರ್ಬೇಕಾಗಿರ್ಬೋದು, ಇಂಥ ಗ್ಯಾಂಗ್ಗಳ ಬಗ್ಗೆ ತಮ್ಮ ಗಮನಕ್ಕಿತ್ತು ಅಂತಂದ್ರೆ ತಾವು ಮೋಸ ಹೋಗುವಂತ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಈ ವಿಶೇಷ ತನಿಖಾ ತಂಡಕ್ಕೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ಅವರನ್ನ ಶ್ಲಾಘಿಸ್ತೀನಿ. ಅವರ ಎಫರ್ಟ್ಸ್ ಅನ್ನು ನಾನು ಅಪ್ರಿಶಿಯೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಸರ್ಕಾರಿ ಅಧಿಕಾರಿಗಳು ಯಾವುದು ಕಂಡು ಬಂದಿಲ್ಲ, ತನಿಖೆಯಲ್ಲಿ ಅದ್ರ ಬಗ್ಗೆ ಯಾವುದು ಕಂಡು ಬಂದಿಲ್ಲ. ಆಮೇಲೆ ಸಬ್ ರಿಜಿಸ್ಟರ್ ಆಫೀಸಸ್ಗಳಲ್ಲಿ ಹೈಕೋರ್ಟ್ ಆರ್ಡರ್, ಅಧಿಕಾರಿಗಳಿಗೆ ದಾಖಲಾತಿಗಳನ್ನ ಯಾವ ರೀತಿ ನೀವು ಪ್ರೊಡ್ಯೂಸ್ ಮಾಡ್ತಾರೆ, ದೇ ವಿಲ್ ಪ್ರೊಸೀಡ್ ವಿತ್ ದಟ್. ಸೊ ಹಾಗಾಗಿ ದೇ ಕೆನಾಟ್ ಬಿ ಮೇಡ್ ಆಸ್ ಅಕ್ಯೂಸ್ಡ್ ಆಸ್ ಪರ್ ದ ಲಾ until unless their crime is established. ಹೌದು, ದೇ ವರ್ಕ್ ಅಂದ್ರೆ ಅವ್ರ ಗ್ಯಾಂಗ್ ಅನ್ನೋಕ್ಕಿಂತ
In different cases, they worked in an organized manner. All 9 ಟುಗೆದರ್ ಇಲ್ಲ, ಬೇರೆ ಬೇರೆ ಪ್ರಕರಣಗಳಲ್ಲಿ ಅವರು ಪದೇ ಪದೇ ವಿಸಿಬಲ್ ಆಗಿದ್ದಾರೆ. ಅದರ ಅರ್ಥ ದೇ ಹ್ಯಾವ್ ವರ್ಕ್ ಲೈಕ್ ಎನ್ ಆರ್ಗನೈಸ್ಡ್ ರೀತಿಯಲ್ಲಿ. ಈ 9 ಜನ ಕೂಡಿ ಅಂತಂತಲ್ಲ, ಇದರಲ್ಲಿನೂ ಕೂಡ ತಂಡಗಳಿವೆ. ಸೊ ಈ ಇದರಲ್ಲಿರೋ 9 ಆರೋಪಿಗಳು ಒಂದಕ್ಕಿಂತ ಹೆಚ್ಚು ಪ್ರಕರಣಗಳಲ್ಲಿ ನಮಗೆ ಕಂಡು ಬರ್ತಾರೆ. ಅದೇನಾದ್ರೂ ಆರ್ಡರ್ ಕಾಪಿ ಇದ್ರೆ ತೋರಿಸಿ, ಮತ್ತೆ ವಿಲ್ ಶೋ ಇಟ್ ಟು ದ ಹೈಕೋರ್ಟ್ ಆರ್ಡರ್ ಆಲ್ಸೋ. ಅಲ್ಲ, ನೀವು ಆಗಿದೆ ಅಂತಂದ್ರೆ ಅದಕ್ಕೆ ತೋರಿಸಿ ಅಂತ. ಅದು ಜನರಲ್ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಎನಿ ಪ್ರಕರಣಕ್ಕೆ ತಮ್ಮದ ಸ್ಪೆಸಿಫಿಕ್ ಆದಂತಹ ಇತ್ತು ಅಂತಂತಂದ್ರೆ ಅದನ್ನ ಗಮನಕ್ಕೆ ತಗೊಂಡ್ಬನ್ನಿ. ಇಫ್ ಅಟ್ ಆಲ್ ಆಸ್ ಪರ್ ದ ಎವಿಡೆನ್ಸಸ್, ಆಸ್ ಪರ್ ದ ರೂಲ್ಸ್ ಅಂಡ್ ಪ್ರೊಸೀಜರ್ಸ್, ಆಸ್ ಪರ್ ದ ಎಸ್ಟಾಬ್ಲಿಷ್ಡ್ ಕೋರ್ಟ್ ಆರ್ಡರ್ಸ್, ಅದನ್ನೇ ಹೇಳ್ತಾ ಇರೋದು ನಾನು ನಿಮಗೆ. ಇಟ್ ಡಿಪೆಂಡ್ಸ್ ಆನ್ ವೆದರ್ ಅವ್ರ ಎಕ್ಸೆಪ್ಟೆಡ್ ಡಾಕ್ಯುಮೆಂಟ್ಸ್ಗಳು, ಅವರ ಕೊಟ್ಟಿರುವಂತ ದಾಖಲಾತಿಗಳು. ಇಲ್ಲ ಇಲ್ಲ, ನನ್ನ 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 ಉತ್ತರ ಕಂಪ್ಲೀಟ್ ಮಾಡ್ತೀನಿ. ಸಿಗ್ನೇಚರ್ ಇರುತ್ತೆ ಅಂತಂತಂದ್ರೆ ಅವರ ಇನ್ವಾಲ್ವ್ಮೆಂಟ್ ಎಷ್ಟರ ಮಟ್ಟಿಗೆ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ ಆಗುತ್ತೆ. ಹಾಗಾಗಿ ಸಬ್ ರಿಜಿಸ್ಟರ್ಸ್ ಗಳಿಗೆ ಎಷ್ಟೋ ಜನ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ಗಳಿಗೆ ಹೋಗ್ತಾರೆ, ಬಟ್ ಅವ್ರು ಕೊಡುವಂತ ದಾಖಲಾತಿಗಳು ಸರಿ ಇದೆಯೋ ತಪ್ಪಿದೆಯೋ, ಅದು ಫೇಕೋ ಒರಿಜಿನಲ್ ಅನ್ನುವಂತ ಏನು ತನಿಖೆ ಮಾಡೋದಾಗ್ಲಿ, ಅಥವಾ ಈಗ ನಿಮಗೆ ನಂಬಿಸಿ ಇದು ನಾನೇ ಅಂತಂತೇಳಿ ಕೊಟ್ಟಾಗ ಅವರು ಬೇಕಂತ ದಾಖಲಾತಿ ಅವರು ಮುಂದುವರೆದಿರ್ತಾರೆ. ಹಾಗಾಗಿ ಇಟ್ ವೆರೀಸ್ ಫ್ರಮ್ ಕೇಸ್ ಟು ಕೇಸ್. ನಾನು ಜನರಲ್ ಆಗಿ ಅದನ್ನ ಸ್ಟೇಟ್ಮೆಂಟ್ ಮಾಡಕ್ಕಾಗಲ್ಲ. ನೀವು ಕೇಸ್ ಟು ಕೇಸ್ ಡಿಸ್ಕಷನ್ ಇತ್ತು ಅಂತಂತಂದ್ರೆ ನೀವು ಅದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ವೆದರ್ ದೇರ್ ಇನ್ವಾಲ್ವ್ಮೆಂಟ್ ಇಸ್ ದೇರ್ ಆರ್ ನಾಟ್ ಅನ್ನೋದು ನಾವು ಕರೆಕ್ಟ್ ಆಗಿ ಹೇಳ್ಬೋದು. ಬಟ್ ಈ 25 ಪ್ರಕರಣಗಳಲ್ಲಿ ಯಾವುದೇ ರೀತಿಯಾದ ಸರ್ಕಾರಿ ಅಧಿಕಾರಿಗಳು ಆರೋಪಿತರಾಗಿರುವುದಿಲ್ಲ. ಅಲ್ಲ, ಅದಾದ್ಮೇಲೆ ಆಗಿರೋದು ಅಥವಾ ಅದಕ್ಕಿಂತ ಮುಂಚೆ ಆಗಿರೋದ ಖರೀದಿ? ಅವ್ರು ಹೇಳೋಕ್ಕಿಂತ ಮುಂಚೆ ಖರೀದಿ ಆಗಿರೋದು ಅಥವಾ ಆದ್ಮೇಲೆ ಆಗಿರೋದು? ಅಲ್ಲ, ಮತ್ತೆ ಅವ್ರ ವ್ಯಕ್ತಿಯಿಂದ ಖರೀದಿ ಹೇಗಾಗುತ್ತೆ? ಖರೀದಿ ಮೋಸ್ಟ್ ಪ್ರಾಬಬಲಿ ಮೊದಲೇ ಆಗಿರುತ್ತೆ. ಅಲ್ಲಲ್ಲ, ಅದನ್ನೇ ಹೇಳ್ತಾ ಇರೋದು. ಅವ್ರು ಹೋದಾಗ ಖರೀದಿ ಆಗಿತ್ತ ಅಥವಾ ಇಲ್ವಾ? ಡೇಟ್ ಐ ಆಮ್ ಆಸ್ಕಿಂಗ್. ಅವ್ರು ಹೋಗಿ ಪ್ರಶ್ನೆ ಮಾಡಿದಾಗ ಅದಕ್ಕಿಂತ ಮುಂಚೆನೆ ಖರೀದಿ ಆಗಿತ್ತಾ? ಹಾ, ಇಲ್ಲ, ದೆನ್ ಯು ಹ್ಯಾವ್ ಟು ಗಿವ್ ಮಿ ದ ಸ್ಪೆಸಿಫಿಕ್. ಅವ್ರು ಹೋಗಿದ್ದ ಯಾವಾಗ, ಖರೀದಿ ಆಗಿದ್ದ ಯಾವಾಗ? ಆಗಿತ್ತಂತಂದ್ರೆ ಅದು ಸ್ಪೆಸಿಫಿಕ್ ಆಗಿ ಅದಿದೆಯಾ? 2001 ಅಲ್ಲಿ 2001 ಪ್ರೈಮ್ ನಂಬರ್ ಟಾಟಾ ಅವ್ರು ಹೇಳ್ತಾರಲ್ರಿ, ಬಾಂಬೆದವರು 2001 ಆಗಿದೆ ಆ ಕೇಸ್ ಚಾರ್ಜ್ ಆಗಿದೆ. ಅವ್ರು ಇರಲಿಲ್ಲ 2001 ಎರಡು ಒಂದ್ ಅಲ್ಲಿ ಮಾಡಿದ್ರು, ಒಂದ್ ತಹಶೀಲ್ದಾರ್ ಆಫೀಸ್ ಇದು ಮಾಡಿದಾರೆ. ಫೇಕ್ ಅದಾವ ಅಂದ್ರೆ ಕೇಸ್ ರಿಜಿಸ್ಟರ್ ಆಗೈತೆ ಆ ಅಧಿಕಾರಿಗಳಿಂದ. ಸರ್, ಈಗ ದಿಶಾಂಕ ಅಂತ ಹೇಳಿ ಆಪ್ ಬಳಸ್ಕೊಂಡು ಹೋಗಿ ಅದೇ ಜಮೀನಲ್ಲಿ ಮೂಲ ಮಾಲೀಕ ಹೆಸರನ್ನು ಇದು ಒಂದ್ ಕಡೆಗೆ ಅದನ್ನೇ ಇಟ್ಕೊಂಡಿರೆಲ್ಲ ಫೇಕ್ ಮಾಡ್ತಾರೆ. ಯಾವ ಜಮೀನು ಮಾಲೀಕ ಅವನ ಹೆಸರು ಹೋಗಿರ್ತಾನೆ ಇಲ್ವಾ, ಮೂಲ ಶುರುವಾಗಲೇ ದಿಶಾಂಕ ಆಪ್ ಇದೆ. ಸರ್, ವಾಟ್ ಇಸ್ ದ ಕ್ವಶನ್? ಅಲ್ಲ, ಅಗ್ರೀಡ್, ಅದನ್ನೇ ಹೇಳಿದ್ವಿ ನಾವು. ಏಜೆಂಟ್ರು ಮತ್ತೆ ಬಾಂಡ್ ರಿಜಿಸ್ಟರ್ಸ್ ಗಳಿಗೆ ಗೆಟ್ಟಿಂಗ್ ದಿಸ್ ಇನ್ಫಾರ್ಮೇಶನ್ ತಾವೇನ್ ಹೇಳ್ತಾ ಇದ್ದೀರಲ್ಲ, ಯಾಪ್ ಮುಖಾಂತರ ಆಗಿರ್ಬೋದು ಅಥವಾ ಮಾಹಿತಿದಾರರ ಮುಖಾಂತರ ಆಗಿರ್ಬೋದು, ಏಜೆಂಟ್ರ ಮುಖಾಂತರ ಆಗಿರ್ಬೋದು, ಈ ರೀತಿಯಾದಂತ ವಿಕ್ಟಿಮ್ಸ್ ಗಳನ್ನ ಐಡೆಂಟಿಫೈ ಮಾಡೋದು ಈಸಿ ಆಗಿತ್ತು. ಬಿಕಾಸ್ ಆಫ್ ದೇರ್ ನಕ್ಸಸ್ ಅಂಡ್ ಎಕ್ಸ್ಪೋಸರ್ ಟು ದ ಏನು ಡಾಕ್ಯುಮೆಂಟ್ಸ್ ಆಗಿರ್ಬೋದು, ತಾವ್ ಹೇಳ್ತಾ ಇರುವಂತ ಆ್ಯಪ್ ಆಗಿರ್ಬೋದು. ಹೌದು, ನಕಲಿ ಆಧಾರ್ ಕಾರ್ಡ್ ಏನಿತ್ತು ನಿಮ್ಮ ಹೆಸರು, ನಿಮ್ಮದೇ ಆಧಾರ್ ಕಾರ್ಡ್ ಇರ್ತೈತಿ, ನಿಮ್ಮ ಹೆಸರನ್ನ ಚೇಂಜ್ ಮಾಡ್ಕೊಂಡು ಕೊಡ್ತಿದ್ರು ಮುಂಚೆ, ಅದನ್ನ ಮಾಡ್ಕೊಂಡ ಅಲ್ಲೇ ಮಾಡ್ಕೊಂಡು ನಿಮ್ಮದೇ ಆಧಾರ್ ಕಾರ್ಡ್ ಮೊದಲು ಏನ್ ಮಾಡ್ತಾರೆ, ನನ್ನ ಹೆಸರು ಕಲ್ಲಪ್ಪ ಐತೆ ಅಂದ್ರೆ ನಿಮ್ಮ ಹೆಸರು ಕಲ್ಲಪ್ಪ ಹಾಕಿ ಕೊಡ್ತಿದ್ರು. ನಿಮ್ ಫೋಟೋ ಹೆಸರು ಅಷ್ಟೇ ಚೇಂಜ್ ಆಯ್ತು, ಅದನ್ನ ಹೊತ್ಕೊಂಡು ನೀವೇ ಹೆಸರು ಸಬ್ರೆಸ್ಟ್ರಿ ಹಾಕ್ತಿದ್ರು. ಅಂದ್ರೆ ಅಲ್ಲಿಗೂ ಕೂಡ ಚೆಕ್ ಮಾಡ್ತಾರೆ. ನಿಮ್ಮ ಹೆಸರು ಏನೈತಿ ಬೈಕ್ ಅಂತ ಜುನ್ಸಿ ಅಂತ ಹಾಕೊಂಡ್ಬಿಡೋದು, ಅದನ್ನೇ ಒಯ್ದು ಕೊಡೋದಲ್ಲಿ. ಅದು ಒರಿಜಿನಲ್ ಇರ್ತೈತೆ, ಅಲ್ಲಿ ಚೆಕ್ ಮಾಡೋದು, ಚೇಂಜ್ ಆಗಿರ್ತೈತೆ ಅಷ್ಟೇ. ಮತ್ತೆ ಆಧಾರ್ ಕಾರ್ಡ್ ಕೆಳಗಡೆ ಹೊರಗಡೆ ಮಾಹಿತಿ ಕೊಡಲ್ಲ, ಬರ್ದಿದ್ದೇನೋ ಕೊಡೋದಿಲ್ಲ. ಅಲ್ಲಿದು ಪ್ಲಸ್ ಮೊದಲಿಂದು ಈಗಿಂದು ತಗೊಂಡು ಶೀಟ್ ಮಾಡಿ ಕಳಿಸ್ಬಿಡ್ತು, ಚೇಕ್ ಮಾಡಿದಾಗ.
ಯಾವ ಪ್ರಕರಣಗಳಿದಾವ ಅಲ್ಲಿ? ಆ? ಅಲ್ಲ ಅಲ್ಲ ಈ 27 ಪ್ರಕರಣಗಳೆಲ್ಲ ಲಿಸ್ಟ್ ಇದೆಯಾ? ಅಲ್ಲ ನಿಮ್ಗೆ 20 ಅಲ್ಲ ಅಲ್ಲಿ ಪ್ರಕರಣಗಳು ದಾಖಲಾಗಿದಾವ? ಪ್ರಶ್ನೆ. ಈಗ ನೆಕ್ಸ್ಟ್ ಬರುತ್ತೆ ಈಗ ಅದು. ಈಗ ಪ್ರಕರಣಗಳ ಚಾರ್ಜ್ ಶೀಟ್ ಆಯ್ತು. ನಾವು ಆಲ್ರೆಡಿ ಅವರನ್ನ ಪ್ರಿವೆಂಟಿವ್ ಸೆಕ್ಷನ್ಸ್ PR ಸೆಕ್ಯೂರಿಟಿ ಕೇಸಸ್ ಅಂತ ಏನಿದೆ, ಸೆಕ್ಯೂರಿಟಿ ಕೇಸಸ್ ಗಳಲ್ಲಿ ಅವ್ರದ್ದು ಬಾಂಡ್ ಓವರ್ ಮಾಡುವಂತ ಪ್ರಕ್ರಿಯೆ ಜಾರಿಯಲ್ಲಿದೆ. ಸೊ ನಾವು ವಿಲ್ ಲುಕ್ ಇನ್ ಟು ದ ಅದರ್ ಆಪ್ಷನ್ಸ್ ಲೀಗಲಿ. ಫಸ್ಟ್ PR ಬರುತ್ತೆ, ನೆಕ್ಸ್ಟ್ ಗಡಿಪಾರ್ ಬರುತ್ತೆ, ನೆಕ್ಸ್ಟ್ ಏನು ಗುಂಡಾ ಆಕ್ಟ್ ಬರುತ್ತೆ. ಅದು ಹಂತ ಹಂತವಾಗಿ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗುತ್ತೆ. ಒಂದು ಮಲ್ಟಿಪಲ್ ಸೆಲ್ಲಿಂಗ್ ಏನಾಗಿದೆ, ಒಂದು ಖರೀದಿ ಮಾಡಿ ಅಲ್ಟಿಮೇಟ್ಲಿ ಅವರು ತನ್ನ ಪೋಸ್ಟ್‌ಪೋನ್ ಇಟ್ಕೊಂಡ್ರೆ ಅವ್ರಿಗೆ ಲಾಭ ಆಗುದಿಲ್ಲ. ಒಂದು ಸೆಲೆಕ್ಟ್ ಬೇಗ ಮನಿ ಇವಾಗ ಅವರಿಂದಾಗಿ ಅವ್ರಿಗೆ ಸಮಸ್ಯೆ ಇರ್ತದೆ. ಸೊ ಮಲ್ಟಿಪಲ್ ಸೆಲ್ಲಿಂಗ್ ಆಗಬೇಕು, ಯಾರು ಮಾರಾಟ ಮಾಡಬೇಕು, ಓನರ್ನ ನೋಡ್ಬೇಕು. ಸೊ ಆ ತರ ಮಲ್ಟಿಪಲ್ ಸೆಲ್ಲಿಂಗ್ ಆಗಿದೆ. ಆ ಮಲ್ಟಿಪಲ್ ಖರೀದಿ ಮಾಡಿದವರು ಮಾತ್ರ ಬಂದಿದ್ದಾರೆ. ಇಲ್ಲ ನಮ್ಗೆ ಒರಿಜಿನಲ್ ಆಗಿಲ್ಲ, ಯಾರು ನಮ್ಮ ಅಮೌಂಟ್ ಮಾಡಿದಾರೆ. ಎರಡು ರೀತಿಯಾದಂತ ಕಂಪ್ಲೇಂಟ್ಸ್ ಇದೆ. ಮೂಲ ಓನರ್ ಕಂಪ್ಲೇಂಟ್ ಕೊಟ್ಟಿದ್ದು ಇದೆ, ಮತ್ತೆ ಮೋಸ ಹೋದಂತ ಜನರು ಕಂಪ್ಲೇಂಟ್ ಕೊಟ್ಟಿದ್ದು ಇದೆ. ಅವ್ರಿಗೂ ಸಮಸ್ಯೆ ಅಂದ್ರೆ ಅವ್ರನ್ನು ರೊಕ್ಕ ಕೊಟ್ಬಿಟ್ಟಿರ್ತಾನೆ, ಓನರ್ ಯಾರೋ ಇರ್ತಾನೆ, ಓನರ್ ರೊಕ್ಕ ಸಿಕ್ಕಿರೋದಿಲ್ಲ. And the court will decide the matter. So these people will know. Yes, they are also the victims of the fraud. The court will decide it. ಯಾವ ರೀತಿ ಎರಡನೇ ಸರಿ ಲ್ಯಾಂಡ್ ಟೋಟಲ್ 158 ಗುಂಟ ಇನ್ನೂ ಲ್ಯಾಂಡ್ ಬರ್ಬೇಕಾ? ಈಗ ಟೋಟಲ್ 25 ಪ್ರಕರಣಗಳಲ್ಲಿ ಒಟ್ಟು ಮೋಸ ಹೋಗಿದ್ದಂಥದ್ದು ಇಷ್ಟು ಎಕರೆ ಲ್ಯಾಂಡ್ ಮತ್ತೆ ಇಷ್ಟು ಗುಂಟ ಮತ್ತೆ ಇಷ್ಟು 9 ಪ್ಲಾಟ್ಗಳು. ಸೊ ಈ ಪ್ರಕರಣಗಳು ದಾಖಲಾಗಿರೋದ್ರಿಂದ ಆಸ್ ಆಫ್ ನೌ ದ ಓನರ್ಶಿಪ್ ಇಸ್ ವಿತ್ ದ ಒರಿಜಿನಲ್ ಓನರ್ಸ್. ಹೌದಾ? ಇವ್ರು ಏನಾದ್ರು ಕಂಟೆಸ್ಟ್ ಮಾಡಿ ಏನು ಆರೋಪಿಗಳು ಏನಿದ್ದಾರೆ, ಇಫ್ ದ ಕಂಟೆಸ್ಟ್ ಅಂಡ್ ಇಫ್ ದೇ ಆರ್ ಏಬಲ್ ಟು ಪ್ರೂವ್ ಇನ್ ದ ಕೋರ್ಟ್ ಇದು ನಮಗೆ ಅಂತಂತೇಳಿ, then the court will decide the ownership. But as on today, the ownership is with the original landowner. 158 acres ಮೇಲೆ ಡಿಸ್ಪ್ಯೂಟ್ ಇತ್ತು, ಇದು ಇನ್ನೂ ಹೆಚ್ಚು ಮೇಲೆ ಡಿಸ್ಪ್ಯೂಟ್ ಇದೆ. ಮೋರ್ ದನ್ ದಟ್ ಅಲ್ಲ ಇದಿಷ್ಟೇ ಟೋಟಲ್ ಓವರ್ ಆಲ್ 27. ಎಸ್ ಬೇರೆ ಬೇರೆ ಜಾಗ ಬೇರೆ ಪ್ಲೇಸ್. ಇದು ಒಟ್ಟು ಇದು 27 ಪ್ರಕರಣಗಳಿಗೆ ಸೇರಿದಂತ ಒಟ್ಟು ಲ್ಯಾಂಡ್, ನಾಟ್ ಸಿಂಗಲ್ ಲ್ಯಾಂಡ್ ಅಲ್ಲ. 27 ಪ್ರಕರಣದ ಒಟ್ಟು. ಇಟ್ ವೇರೀಸ್. ಇಲ್ಲ, ನಮ್ಮ ತನಿಖೆಯಲ್ಲಿ ಯಾವ್ದು ಕಂಡು ಬಂದಿಲ್ಲ. ಹೌದಾ? ಆ 9 ಜನ ಡೀಟೇಲ್ಸ್ ಅನ್ನ ಕೊಡ್ತೀವಿ. ಯಾಕಂತಂದ್ರೆ ಆ ಹಿನ್ನೆಲೆ ನಮ್ಗೆ ಗೊತ್ತಿರಲ್ಲ, ಯಾರು ಏನು ಅಂತ. ಡೀಟೇಲ್ಸ್ ವಿಲ್ ಗಿವ್ ಇಟ್. ಎಸ್, ವಿಲ್ ಗಿವ್ ಇಟ್ ಟು ಯು. ಕೊಡ್ತೀವಿ. ಸಾಮಾನ್ಯವಾಗಿ ಏನು ಖರೀದಿ ಜಾಗ ಇರ್ತಿಲ್ಲ, ಅದು ಯಾಕೋ ಫೆನ್ಸಿಂಗ್ ಇರೋದಲ್ಲ, ನಮ್ಮ ಮನೆಯ ಓನರ್ ನಂಬರ್ ಇರೋದಿಲ್ಲ, ಏನು ಇರೋದಿಲ್ಲ. ಅಟ್ಲೀಸ್ಟ್ ನಾವು ವಿ ಹ್ಯಾವ್ ಸೀನ್ ಪರ್ಟಿಕ್ಯುಲರ್ಲಿ ಒಂದು ಬರೀ ಬೋರ್ಡ್ ಹಾಕ್ಬಿಟ್ರೆ ಈ ಜಾಗ ಮಾರಾಟಕ್ಕಿಲ್ಲ ಅಂತ ಬರುತ್ತೆ. ಅಷ್ಟೇ ಪ್ರಿವೆಂಟ್ಸ್. ಅದಕ್ಕೆ ದ ಪರ್ಪಸ್ ಆಫ್ ದಿಸ್ ಎಂಟೈರ್ ಪ್ರೆಸ್ ಮೀಟ್ ಏನು ಅಂತಂದ್ರೆ, ಈ ರೀತಿ ಮೋಸ ಜನ ಹೋಗಬಾರ್ದು. ಈ ರೀತಿಯಾದಂತ ಮೋಸ ಮಾಡುವಂತ ಜನ ಹೊರಗಡೆ ಇದ್ದಾರೆ. ಮತ್ತೆ ನಿಮ್ದು ಆದಂತ ಪ್ರಾಪರ್ಟಿಗಳಿದ್ರೆ ಅದನ್ನ ವೆಲ್ ಸೆಕ್ಯೂರ್ಡ್ ಮಾಡ್ಕೊಳ್ಳಿ. ಪ್ರತಿ ವರ್ಷನೂ ಕೂಡ EC ಸರ್ಟಿಫಿಕೇಟ್ ಅನ್ನ ತಗೊಳ್ಳಿ. ಪ್ರತಿ ವರ್ಷ ನಿಮ್ಮ RTC ಚೆಕ್ ಮಾಡಿ. ನಿಮ್ಮ ಲ್ಯಾಂಡ್ ಸಿಟಿಗೆ ಪರ್ಟಿಕ್ಯುಲರ್ಲಿ ಹತ್ರ ಇತ್ತು ಅಂತಂದ್ರೆ ಅದನ್ನ ಸೆಕ್ಯೂರ್ಡ್ ಫೆನ್ಸಿಂಗ್ ಮಾಡ್ಕೊಳ್ಳಿ. ನಿಮ್ಮದೇ ಆದಂತಹ ಒಂದು ಪಂಚಾಯತ್ಗಳಲ್ಲಿ ಇತ್ತು ಅಂದ್ರೆ ಟ್ಯಾಕ್ಸ್ ತುಂಬಬೇಕಾಗುತ್ತೆ. ಕಾರ್ಪೊರೇಷನ್ ಲಿಮಿಟ್ಸ್ ಇದ್ರು ಟ್ಯಾಕ್ಸ್ ತುಂಬಬೇಕಾಗುತ್ತೆ. ಆ ರೀತಿ ನಿಮ್ಮ ಸರ್ಕಾರಿ ದಾಖಲಾತಿಗಳನ್ನ ನೀವು ಸ್ಟ್ರಾಂಗ್ ಆಗಿ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದ ಟೈಮ್ಸ್ ಅದು ನೆಗ್ಲೆಕ್ಟ್ ಆಗಿ ಹಾಗೆ ಬಿಟ್ಟಾಗ ಈ ರೀತಿಯಾದಂತಹ ಅವಕಾಶವಾದಿಗಳು ಬಂದು ಅವುಗಳನ್ನ ಮೋಸ ಮಾಡುವಂತ ಸಾಧ್ಯತೆ ಇದೆ. ಥ್ಯಾಂಕ್ ಯು. ವಿ ಹ್ಯಾವ್ ಅಲ್ಲ 11:30, ಅದಕ್ಕೆ ನಾವು ಹೋಗ್ಬೇಕು. ಲಾಸ್ಟ್ ಒನ್ ಕ್ವಶನ್ ಇದರಲ್ಲಿ ಇದೆಯಾ? ಯಾವ್ದಾದ್ರು ಇಲ್ಲ, ಯಾವ್ದು ಆ ಪ್ರಕರಣ ಇದರಲ್ಲಿ ಇಲ್ಲ. 27. ವಿ ಆರ್ ಟಾಕಿಂಗ್ ಅಬೌಟ್ ಓನ್ಲಿ ದಿಸ್ 27 ಕೇಸಸ್. ಅದಕ್ಕೆ ಗುಂಟಾ ಪ್ಲಾಟ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಆ ರೀತಿ ಇತ್ತು ಅಂದ್ರೆ ನಮಗೆ ಯಾವಾಗ ಗೊತ್ತಾಗುತ್ತೆ, ಜನ ಅಥವಾ ವಿಕ್ಟಿಮ್ಸ್ ನಮ್ಗೆ ಅಪ್ರೋಚ್ ಆದಾಗ ಗೊತ್ತಾಗುತ್ತೆ. ಅದು ಸಿವಿಲ್ ಮ್ಯಾಟರ್ಸ್ ಗಳಲ್ಲಿ ಅದು ನಾನು ಅದ್ನೇ ಹೇಳ್ತಾ ಇರೋದು. ಈ ರೀತಿಯಾದಂತ ಕೇಸ್ಗಳು ಏನು ಫೋರ್ಜರಿ ಡಾಕ್ಯುಮೆಂಟ್ಸ್ ಗಳು, ಈಗ ಒರಿಜಿನಲ್ ಓನರ್ ಇಲ್ಲಿ ಬದುಕಿದಾನೆ,
ಯಾರೋ ಇಂಪರ್ಸನೇಟ್ ಮಾಡಿ ಬಂದಿದ್ದಾನೆ, ಫೋಟೋ ಯಾರ್ದೋ ಇದೆ, ದಾಖಲಾತಿಗಳು ಕಣ್ ಮುಂದೆನೆ ಇದೆ, ಇದು ಫೋರ್ಸ್ ಡಾಕ್ಯುಮೆಂಟ್ ಅಂತೇಳಿ. ಒರಿಜಿನಲ್ ಒಂದ್ ಕಡೆ ಇದ್ದಾನೆ, ಫೇಕ್ ಅನ್ನೋರು ಒಂದ್ ಕಡೆ ಇದ್ದಾನೆ, ತಗೊಂಡವನು ಇನ್ನೊಂದ್ ಕಡೆ ಇದ್ದಾನೆ. ದಟ್ ಇಸ್ ಕ್ಲಿಯರ್ ಕಟ್ ವಿಸಿಬಲ್ ಆಫ್ ಫೋರ್ಜರಿ ಅಂಡ್ ಚೀಟಿಂಗ್. So depending upon case to case, civil matters, again we have to study it, whether it comes under the criminal offense or not, then we have to decide. ಸರ್ ಈ ಕೇಸ್ಗಳಲ್ಲಿ ಸರ್ ಈ ಫೇಕ್ ಆಧಾರ್ ಕಾರ್ಡ್ ಯಾಕಂದ್ರೆ ಈಗಲೂ ನಡೀತಿರ್ಬೋದು ಸರ್, ಗೊತ್ತಾಗಿಲ್ಲ ಸರ್, ಅವ್ರನ್ನೇ ಯಾಕೆ ಇದರಲ್ಲಿ ಆರೋಪಿಗಳಾಗಿ ಇಟ್ಕೊಂಡು ತನಿಖೆ ಯಾಕೆ ನಡೀಬಾರ್ದು ಸರ್? ಇದಕ್ಕೆ ಯೂಸ್ ಮಾಡ್ಕೊಂಡು ಓಕೆ ಸರ್, ಓಕೆ. ಅದೇ ಯಾವ್ದೋ ವ್ಯಕ್ತಿಯನ್ನ ಎಲ್ಲಿಂದ ಬಂದವನು ಅದನ್ನ ಅವನ್ನ ಇಲ್ಲಿ ಲೋಕಲ್ ಕ್ರಿಯೇಟ್ ಮಾಡಿ ಆಧಾರ್ ಕೊಟ್ಟರೆ ಇದು ದೊಡ್ಡ ಅಫೆಕ್ಟ್ ಸರ್. ಈ ಸೆಂಟರ್ಸ್ ಹೆಚ್ಚಿನ ನಿಗಾ ವಹಿಸಲಿಕ್ಕೆ DTP ಸೆಂಟರ್ಸ್ ಸೆಂಟರ್ಗಳಲ್ಲಿ ಇದು ನಡೀತಾ ಇರೋದು ಆಧಾರ್ ಕಾರ್ಡು ಮತ್ತು ಹೆಚ್ಚಿನ ನಿಗಾ ವಹಿಸಿದ್ರೆ ಇದು ನೀವು ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ. ಸೊ ಫೋನ್ಗಳು ಬರ್ತಾ ಇದೆ. ಆಯ್ತು, ಲಾಸ್ಟ್ ಏನು ನಮ್ಮ ವಿಜಯವಾಣಿ ಪರಶುರಾಮ್ ಅವಾಗಿಂತ ಕೇಳ್ತಾ ಇದಾರೆ. ಲಾಸ್ಟ್ ಕ್ವಶನ್. ಎಸ್, ಲೆಸ್ ದನ್ 7 years ನಾವು ಪೊಲೀಸ್ ನೋಟಿಸ್ ಕೊಟ್ಟೆ ತನಿಖೆ ಮಾಡ್ಬೇಕಾಗುತ್ತೆ. ಮೋರ್ ದನ್ 7 years ಇದ್ದಾಗ ವಿ ಹ್ಯಾವ್ ದ ಅಥಾರಿಟಿ ಟು ಅರೆಸ್ಟ್. ಸೊ ಹಾಗಾಗಿ ಪ್ರಕರಣಗಳಲ್ಲಿ ನಾವು ನೋಟಿಸ್ ಕೊಟ್ಟೆ ತನಿಖೆ ಮಾಡ್ಬೇಕು. ಅದನ್ನೇ ಹೇಳಿದೆ ನಾನು, ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್ ಹೌ ಮಚ್ ಅಂಡ್ ಗವರ್ಮೆಂಟ್ ಸರ್ವೆಂಟ್ ಇಸ್ ಇನ್ವಾಲ್ವ್ ಇನ್ ದಟ್ ಅಫೆನ್ಸ್. ಈಗ ನಾನೊಬ್ಬ ಸರ್ಕಾರಿ ಅಧಿಕಾರಿ ಇದ್ದೀನಿ, ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ವೆರಿಫಿಕೇಶನ್ ಆಗ್ತಾ ಇರುತ್ತೆ. ಯಾರೋ ಫೋರ್ಸ್ ಡಾಕ್ಯುಮೆಂಟ್ಸ್ ಗಳನ್ನು, ಡೂಪ್ಲಿಕೇಟ್ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದಾಗ sometimes you will not be come to know whether it is original or not. ಆಮೇಲೆ ನಾವು ರೀಚೆಕ್ ಮಾಡಿದಾಗುತ್ತೆ ರಿಸೀವಿಂಗ್ ಅಥಾರಿಟಿ, whether if you are part of the crime, whether you have received a fake document. ಅಲ್ಲ, ತೀರ್ಮಾನ ಇಟ್ ವೇರೀಸ್ ಫ್ರಮ್ ಕೇಸ್ ಟು ಕೇಸ್. ನಿಮ್ ಸ್ಪೆಸಿಫಿಕ್ ಕೇಸ್ ಇತ್ತು ಅಂತಂದ್ರೆ ಹೇಳಿದ್ರೆ ನನ್ನ ಅದಕ್ಕೆ ಸಪೋರ್ಟಿಂಗ್ ಏನ್ ಬೇಕು, ವಿಲ್ ಗಿವ್ ದ ಲೀಗಲ್ ಪ್ರೊವಿಷನ್ಸ್ ಏನಿದೆ ಅಂತ. ಥ್ಯಾಂಕ್ ಯು. DCRE ಪ್ರಕರಣ ದಾಖಲು ಮಾಡಿ ತನಿಖೆ ನಾವು